Hello friends, welcome to our channel Roots Institute. ನಾನು ರಾಕೇಶ್ ಜೆ ಶೆಟ್ಟಿಗಾರ್, ಫೌಂಡರ್ ಆಫ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಸೊ ಇವತ್ತಿನ ಒಂದು ವಿಡಿಯೋ ಸ್ಪೆಷಲಿ ಕಾಮರ್ಸ್ ಗ್ರ್ಯಾಜುಯೇಟ್ಸ್ ಯಾರು ಅಕೌಂಟಿಂಗ್ ಸೆಕ್ಟ್ರಲ್ಲಿ ಕ್ಯಾರಿಯರ್ನ ಬಿಲ್ಡ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಡಿಯೋ ಆಗಲಿಕ್ಕಿದೆ. ಸೊ ಸ್ಪೆಷಲಿ ಕಾಮರ್ಸ್ ಸ್ಟೂಡೆಂಟ್ಸ್ಗಳು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದಮೇಲೆ ಆರ್ಎಲ್ಸ್ ಗ್ರ್ಯಾಜುಯೇಷನ್ ಮಾಡುವಾಗ ಜಾಸ್ತಿಯಾಗಿ ಮಾಡುವಂಥ ಕೋರ್ಸ್ ಬಂದ್ಬಿಟ್ಟು ಟ್ಯಾಲಿ. ಸೊ ಈ ಒಂದು ಟ್ಯಾಲಿ ಕೋರ್ಸ್ ಯಾಕೆ ಮಾಡಬೇಕು, ಮಾಡುವಂಥ ಸರಿಯಾದ ವಿಧಾನಗಳು ಏನು, ಯಾರು ಮಾಡ್ಬೋದು ಮತ್ತು ಮಾಡಿದರೆ ಏನೆಲ್ಲ ಯೂಸಸ್ ಇದೆ, ಇದರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟಿಗೆ ಟ್ಯಾಲಿ ಅಂದರೆ ಏನು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೇನೆ. ಸೊ ನಾನು ಆಲ್ರೆಡಿ ಟ್ಯಾಲಿ ಬಗ್ಗೆ ಡೀಟೇಲ್ ಆಗಿರುವ ವಿಡಿಯೋನ ಮಾಡಿದ್ದೇನೆ, ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಬಟ್ ಸ್ಟಿಲ್ ಈ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಅವರಿಗೆ ಟ್ಯಾಲಿ ಅಂದರೆ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್. ಇದನ್ನು ಸ್ಮಾಲ್ ಸ್ಕೇಲ್ ಮಿಡ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕಂಪನಿಯ ಒಂದು ಅಕೌಂಟಿಂಗನ್ನು ಮೇಂಟೈನ್ ಮಾಡಲಿಕ್ಕೆ ಯೂಸ್ ಆಗುವಂಥ ಒಂದು ERP ಸಾಫ್ಟ್ವೇರ್ ಆಗಿದೆ. ಸೊ ಟ್ಯಾಲಿ ಒಂದೇ ಸಾಫ್ಟ್ವೇರ್ ಇರುವಂಥದ್ದು. ಟ್ಯಾಲಿ ಬಿಟ್ಟು ತುಂಬ ಸಾಫ್ಟ್ವೇರ್ಗಳಿದೆ, ಲೈಕ್ ಬಿಸಿ, ಮಾರ್ಗ್, ಪೀಚ್ ಟ್ರೀ, ಕ್ವಿಕ್ ಬುಕ್, ಝೋಹೋ, ಈ ರೀತಿ ತುಂಬ ಅಕೌಂಟಿಂಗ್ ಅಪ್ಲಿಕೇಶನ್ಸ್ಗಳಿದೆ. ಅದರಲ್ಲೂ SAPಯಲ್ಲಿ FICO ಮಾಡ್ಯೂಲ್ ಏನಿದೆ ಅದು MNC ಕಂಪನೀಸಲ್ಲಿ ಅಕೌಂಟಿಂಗನ್ನು ಹ್ಯಾಂಡಲ್ ಮಾಡುತ್ತೆ. ಸೊ ದೊಡ್ಡ ಕಂಪನೀಸಲ್ಲಿಯೂ ಈ ಟ್ಯಾಲಿ ಇದನ್ನು ಯೂಸ್ ಮಾಡಲ್ಲ, ಅಲ್ಲಿ ಮೇನ್ ಆಗಿ SAP, ಒರಾಕಲ್ ಈ ರೀತಿಯಾದ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡ್ತಾರೆ. ಬಟ್ ಆದರೆ ಸ್ಮಾಲ್ ಸ್ಕೇಲ್ ಮಿಡ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ 90% ಅಂತ ಹೇಳ್ಬೋದು, 90% ಇಂಡಸ್ಟ್ರೀಸ್ಗಳಲ್ಲಿ ಟ್ಯಾಲಿ ಅಪ್ಲಿಕೇಶನನ್ನು ಅಕೌಂಟಿಂಗಿಗೆ ಯೂಸ್ ಮಾಡ್ತಾರೆ. ಸೊ ಟ್ಯಾಲಿಯನ್ನು ಯಾರು ಮಾಡ್ಬೋದು ಅಂತ, ಸೊ ತುಂಬ ಜನ ಕಾಮರ್ಸ್ ಸ್ಟೂಡೆಂಟ್ಸ್ ನಾನು ನೋಡಿರುವ ಹಾಗೆ ಇದೊಂದು ಡಿಫಾಲ್ಟ್ ಕೋರ್ಸ್ ಆಗಿಬಿಟ್ಟಿದೆ. ಸೊ ಅವರು ಯಾವುದೇ ಇಂಡಸ್ಟ್ರಿಯಲ್ಲಿ ಹೋಗೋದಾದ್ರೆ ಸಹ ಅವ್ರದ್ದು ಫಸ್ಟ್ ಒಂದು ಕೋರ್ಸ್ ಮಾಡುವಂಥದ್ದು ಒಂದು ಬೇಸಿಕ್ ಕಂಪ್ಯೂಟರ್, ಇನ್ನೊಂದು ಟ್ಯಾಲಿ. ಸೊ ಅವರು ಮಾರ್ಕೆಟಿಂಗ್ ಹೋಗೋದಾದ್ರೂ ಸಹ ಟ್ಯಾಲಿ ಮಾಡ್ತಾರೆ, ನೆಕ್ಸ್ಟ್ ಫ್ಯೂಚರಲ್ಲಿ MBA ಮಾಡೋದಾದ್ರೂ ಸಹ ಟ್ಯಾಲಿ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ನೀವು ಒಬ್ಬ ಕಾಮರ್ಸ್ ಗ್ರ್ಯಾಜುಯೇಟ್ ಆಗಿದ್ದೀರಾ, ಸಪೋಸ್ ನೀವು ಅಕೌಂಟಿಂಗ್ ಸೆಕ್ಟ್ರಲ್ಲಿ ನೀವು ಕ್ಯಾರಿಯರ್ ಬಿಲ್ಡ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ ಅಂತ ಆದರೆ ಮಾತ್ರ ನೀವು ಟ್ಯಾಲಿ ಮಾಡಿ. ಇಲ್ಲದಿದ್ದರೆ ನೀವು ಬೇರೆ ಇಂಡಸ್ಟ್ರಿ, ಮಾರ್ಕೆಟಿಂಗ್, ಸೇಲ್ಸ್, ಸಪೋಸ್ MBA ಮಾಡ್ತಾ ಇದ್ದೀರಾ, ಈ ರೀತಿ ಬೇರೆ ಬೇರೆ ಸೆಗ್ಮೆಂಟ್ಗೆ ಹೋಗ್ತಾ ಇದ್ದೀರಾ ಅಂತ ಆದರೆ ಟ್ಯಾಲಿ ಮಾಡಬೇಕಂತಿಲ್ಲ. ಯಾರು ಮಾಡ್ಬೋದು, ಸಪೋಸ್ ನೀವು CA ಅಂಡರಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, CFA ಮಾಡ್ತೀರಾ, ಸಪೋಸ್ ನೀವು ಓನ್ ಆಗಿ ಒಂದು ಬಿಸ್ನೆಸ್ ಮಾಡಬೇಕಂತ ಇದ್ದೀರಾ, ನೀವು ಟ್ಯಾಲಿಯನ್ನು ಮಾಡ್ಬೋದು. ಓಕೆ, ಸೊ ಅದು ಬಿಟ್ಟು ಬೇರೆಯವರು ಎಲ್ಲರೂ ಕಾಮರ್ಸ್ ಗ್ರ್ಯಾಜುಯೇಟ್ ಅಂತ ಟ್ಯಾಲಿ ಮಾಡಬೇಕಂತಿಲ್ಲ. ಕೆಲವರು ಈವನ್ BA ಅವರು, BSc ಅವರು, ಸೊ ಅವರು ಕೋರ್ಸ್ ಕಂಪ್ಲೀಟ್ ಆದಮೇಲೆ ಮೇ ಬಿ ಟೈಮ್ ಫ್ರೀ ಇದೆ, 1 ಮಂತ್ ರಜೆ ಏನಿದೆ, ಆ ಟೈಮಲ್ಲಿ ಏನು ಮಾಡಬೇಕು ಗೊತ್ತಿಲ್ಲದೆ ಟ್ಯಾಲಿ ಮಾಡ್ತಾರೆ. ನೋಡಿ, ನೀವು ಟ್ಯಾಲಿ ಅಂದರೆ ಏನು, ಆ್ಯಕ್ಚುಲಿ ಟ್ಯಾಲಿ ಅಕೌಂಟ್ಸ್ನ ಹ್ಯಾಂಡಲ್ ಮಾಡಲಿಕ್ಕೆ ಯೂಸ್ ಆಗುವಂತಹ ಒಂದು ಅಕೌಂಟಿಂಗ್ ಅಪ್ಲಿಕೇಶನ್. ಅಂದರೆ ನಿಮಗೆ ಬೇಸಿಕ್ ಆಫ್ ಅಕೌಂಟಿಂಗ್ ಗೊತ್ತಿದ್ರೆ ಮಾತ್ರ ನೀವು ಟ್ಯಾಲಿ ಮಾಡಿ. ಸೊ ನೀವು BA BSc ಇಂದ ಇದ್ದೀರಾ, ಇವನ್ ಕೆಲವರು MBA ಮಾಡ್ತಾರೆ, ಅವರು ಮ್ಯಾನೇಜ್ಮೆಂಟ್ ಸೆಕ್ಟರ್ ಹೋಗ್ತಾರೆ, ಅವರು ಟ್ಯಾಲಿ ಮಾಡ್ತಾರೆ. ಸೊ ಯಾವುದು ಯೂಸ್ ಇಲ್ಲ. ಸೊ ನೀವು ಅಕೌಂಟಿಂಗ್ ಸೆಗ್ಮೆಂಟಲ್ಲಿ ಜಾಬ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಂತ ಆದರೆ ಮಾತ್ರ ನೀವು ಟ್ಯಾಲಿ ಮಾಡಿ, ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್, ಟ್ಯಾಲಿ ಕೋರ್ಸ್ನ ಜಾಯಿನ್ ಆಗಬೇಕಂತ ಆದರೆ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೋಡ್ಕೋಬೇಕು ಅನ್ನುವಂಥದ್ದು. ಸೊ ಫಸ್ಟಾಗಿ ನೀವು ಟ್ಯಾಲಿ ಕೋರ್ಸ್ನ ಎಲ್ಲಿ ಮಾಡ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್ ಆಗತ್ತೆ. ಯಾಕಂದರೆ ನಿಮ್ಮ ಪ್ಲೇಸಲ್ಲಿ, ನಿಮ್ಮ ಊರಲ್ಲಿ, ಯಾವುದೇ ಪ್ಲೇಸಲ್ಲಿ ಹೋದರೆ ತುಂಬ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ಸ್ಗಳು ಇದೆ. ಸೊ ಅಲ್ಲಿ ಅವರು ಬರೀ ಒಂದು ಟ್ಯಾಲಿ ಸಾಫ್ಟ್ವೇರ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿಕೊಡ್ತಾರೆ. ಬಟ್ ನಿಮಗೆ ಮೇನ್ ಆಗಿ ಟ್ಯಾಲಿ ಯಾಕೆ ಬೇಕು, ನೀವು ಒಬ್ಬ ಅಕೌಂಟೆಂಟ್ ಆಗಲಿಕ್ಕೆ, ನೀವು ಅಕೌಂಟ್ಸ್ನ ಮೇಂಟೈನ್ ಮಾಡಲಿಕ್ಕೆ ಟ್ಯಾಲಿ ಸಾಫ್ಟ್ವೇರ್ನ ಯೂಸ್ ಮಾಡುವಂಥದ್ದು. ಸೊ ನಿಮಗೆ ಬರೀ ಸಾಫ್ಟ್ವೇರ್ ಯೂಸ್ ಮಾಡಲಿಕ್ಕೆ ಕಲಿತ್ರೆ ನಿಮಗೆ ಅಕೌಂಟೆಂಟ್ ಜಾಬ್ ಸಿಗಲ್ಲ. ನಿಮಗೆ ಬೇಸಿಕ್ಸ್ ಆಫ್ ಅಕೌಂಟಿಂಗ್ ಅನ್ನು ಸಹ ಹೇಳಿಕೊಡ್ಬೇಕು. ಇಂಥ ಇನ್ಸ್ಟಿಟ್ಯೂಟಲ್ಲಿ ನೀವು ಟ್ಯಾಲಿ ಮಾಡಿದರೆ ನಿಮ್ಗೆ ಅದು ಬೆನಿಫಿಟ್ ಆಗುತ್ತೆ. ಬಟ್ ಯೂಶ್ವಲಿ ಏನಾಗುತ್ತಂದರೆ ನಾರ್ಮಲ್ ಆಗಿ ಲೋಕಲ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಈ ಟ್ಯಾಲಿಯನ್ನು ಹೇಳಿಕೊಡುವವರು ಅವರು ಅಕೌಂಟೆಂಟ್ ಆಗಿರಲ್ಲ. ಯಾಕಂದರೆ ಒಳ್ಳೆ ಅಕೌಂಟೆಂಟ್ ಆಗಿರೋರು ಟೀಚಿಂಗ್ ಇಂಡಸ್ಟ್ರಿಗೆ ಬರಲ್ಲ.
ಸೊ ಆದ್ರಿಂದ ಯೂಶುವಲಿ ನಾರ್ಮಲ್ ಆಗಿ ಏನಂದ್ರೆ ಜಸ್ಟ್ ಫ್ರೆಶರ್ ಆಗಿರ್ತಾರೆ, ಅವರು ಟ್ಯಾಲಿ ಕಲಿತಾರೆ, ಆಮೇಲೆ ಅದನ್ನೇ ಅವರು ಸ್ಟೂಡೆಂಟ್ಸ್ಗಳಿಗೆ ಹೇಳಿಕೊಡ್ತಾರೆ. ಇದು ಸಾಮಾನ್ಯವಾಗಿ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಆಗುವಂಥದ್ದು. ಸೊ ನೀವು ಇನ್ಸ್ಟಿಟ್ಯೂಟ್, ಒಂದು ಲೋಕಲ್ ಇನ್ಸ್ಟಿಟ್ಯೂಟ್, ನಿಮ್ಮ ಊರಲ್ಲಿರುವಂಥ ಯಾವುದೇ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಟ್ಯಾಲಿ ಮಾಡಿದರೆ ನಿಮಗೆ ಟ್ಯಾಲಿ ಸಾಫ್ಟ್ವೇರ್ ಹೇಗೆ ಯೂಸ್ ಮಾಡಬಹುದು ಅಂತ ಗೊತ್ತಾಗ್ಬೋದು. ಅದು ಬಿಟ್ಟರೆ ನಿಮಗೆ ಅಕೌಂಟಿಂಗ್ನ ಒಂದು ನಾಲೆಜ್ ಸಿಗಲ್ಲ. ಸೊ ಹಾಗಾದರೆ ಏನು ಮಾಡುವಂಥದ್ದು? ಸೊ ನೀವೇನು ಮಾಡಬೇಕು, ನೀವು ಈ ಒಂದು ಕೋರ್ಸ್ನ ಸಪೋಸ್ ನೀವು ಯಾವ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದೀರಾ ಅಲ್ಲಿ ಕೇಳಿ ನೋಡಿ, ಅಲ್ಲಿ ಒಂದು ಟ್ರೈನರ್ನ ಕ್ವಾಲಿಫಿಕೇಶನ್ ಏನು, ಅವನ ಅಕೌಂಟ್ಸಲ್ಲಿ ಏನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆಯಾ, ಆರ್ಎಲ್ಸ್ ಅಲ್ಲಿ ಬೇಸಿಕ್ಸ್ ಆಫ್ ಅಕೌಂಟಿಂಗ್ ಅನ್ನು ಸಹ ಹೇಳಿಕೊಡ್ತಾರೆ. ಬೇಸಿಕ್ಸ್ ಆಫ್ ಅಕೌಂಟಿಂಗ್, ಬ್ಯಾಲೆನ್ಸ್ ಶೀಟ್, GST, PF ESI ಕ್ಯಾಲ್ಕುಲೇಷನ್, TDS ರಿಟರ್ನ್ಸ್, ಈ ರೀತಿಯಾದ ಒಂದು ಬೇಸಿಕ್ಸ್ ಆಫ್ ಅಕೌಂಟಿಂಗ್ ಅನ್ನು ಸಹ ಹೇಳಿಕೊಡ್ತಾರೆ, ಇಲ್ಲ ಬರೀ ಟ್ಯಾಲಿಯನ್ನು ಹೇಳಿಕೊಡ್ತಾರ ಅಂತ. ಸೊ ಇದನ್ನ ನೀವು ಕೇಳಬೇಕು. ಸೊ ತುಂಬ ಜನ ಸ್ಟೂಡೆಂಟ್ಸ್ ಮಾಡುವಂಥ ಮಿಸ್ಟೇಕ್ ಏನಂದ್ರೆ, ಎಲ್ಲಿ ಕೋರ್ಸ್ ಫೀಸ್ ತುಂಬ ಕಮ್ಮಿ ಇದೆ ಅಲ್ಲಿ ಹೋಗ್ಬಿಟ್ಟು ಟ್ಯಾಲಿಯನ್ನು ಮಾಡುವಂಥದ್ದು. ಸೊ ಬರೀ ಫೀಸ್ ಒಂದು ನೋಡಿಕೊಂಡು ನೀವು ಟ್ಯಾಲಿ ಕೋರ್ಸ್ ಮಾಡುವಂಥದ್ದಲ್ಲ. ಸೊ ಅಲ್ಲಿಯ ಟ್ರೈನರ್ ಏನು, ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಇದೆ, ಸಪೋಸ್ ಅವ್ರು ಅಕೌಂಟೆಂಟ್ ಅಲ್ಲ ಅಂತ ಇದ್ರು ಅಕೌಂಟ್ಸಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟು ವರ್ಷ ಟ್ರೈನಿಂಗ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಕೆಲವು ಬೇಸಿಕ್ ಥಿಂಗ್ಸ್ನ ನೀವು ನೋಡಿಕೊಂಡು ಆ ಇನ್ಸ್ಟಿಟ್ಯೂಟನ್ನು ಜಾಯ್ನ್ ಆಗುವಂಥದ್ದು ಉತ್ತಮ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು, ನೀವು ಟ್ಯಾಲಿಯಲ್ಲಿ ಲೇಟೆಸ್ಟ್ ವರ್ಷನಲ್ಲಿ ಕಲಿಬೇಕಾಗತ್ತೆ. ಸೊ ಲೇಟೆಸ್ಟ್ ವರ್ಷನ್, ಯಾಕಂದರೆ ಬಿಸ್ನೆಸ್ಸಲ್ಲಿ ನೀವು ನೆಕ್ಸ್ಟ್ ಎಲ್ಲಿ ಅಕೌಂಟೆಂಟ್ ಆಗಿ ನೀವು ಜಾಬ್ಗೆ ಹೋಗ್ತೀರಾ, ಅಲ್ಲಿ ಸಪೋಸ್ ಟ್ಯಾಲಿ ಯೂಸ್ ಮಾಡ್ತಾರಂತ ಆದರೆ ಅಲ್ಲಿ ಅವರು ಬಿಸ್ನೆಸ್ಸಲ್ಲಿ ಲೇಟೆಸ್ಟ್ ಟ್ಯಾಲಿ ವರ್ಷನನ್ನು ಯೂಸ್ ಮಾಡ್ತಾ ಇರ್ತಾರೆ. ಸೊ ಕರೆಂಟ್ ಲೇಟೆಸ್ಟ್ ವರ್ಷನ್ ಬಂದ್ಬಿಟ್ಟು ಟ್ಯಾಲಿ ಪ್ರೈಮ್. ಓಕೆ, ಸೊ ಈ ಟ್ಯಾಲಿ ಪ್ರೈಮ್ ಲೇಟೆಸ್ಟ್ ವರ್ಷನಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರಾ, ಇದನ್ನ ಸಹ ನೀವು ನೋಡ್ಕೋಬೇಕು. ಸೊ ತುಂಬ ಇನ್ಸ್ಟಿಟ್ಯೂಟ್ಗಳಲ್ಲಿ ಓಲ್ಡರ್ ವರ್ಷನಲ್ಲಿ ಟ್ರೈನಿಂಗ್ ಮಾಡ್ತಾ ಇರ್ತಾರೆ, ಅವರು ಅಪ್ಗ್ರೇಡ್ ಆಗಿರಲ್ಲ. ಸೊ ನೀವು ಮೇನ್ ಆಗಿ ಕರೆಂಟ್ ಮಾರ್ಕೆಟಲ್ಲಿ, ಸೊ ಈ ಒಂದು ಟೈಮ್ನಲ್ಲಿ ನಡೀತಾ ಇರುವಂಥದ್ದು ಟ್ಯಾಲಿ ಪ್ರೈಮ್, ಇದರಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರಂತ ನೋಡಿಕೊಂಡು ನೀವಲ್ಲಿ ಕೋರ್ಸ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಬಂದ್ಬಿಟ್ಟು, ಸಪೋಸ್ ನೀವು ಇನ್ಸ್ಟಿಟ್ಯೂಟಲ್ಲಿ ಟ್ಯಾಲಿ ಮಾಡ್ತೀರಾ ಅಂದ್ಕೊಳ್ಳಿ. ಸೊ ಟ್ಯಾಲಿ ಮಾಡಿದ ಮೇಲೆ ಬರೀ ನೀವು ಅಲ್ಲಿ ಇನ್ಸ್ಟಿಟ್ಯೂಟ್, ನಿಮ್ಮ ಕಂಪ್ಯೂಟರ್ ಇನ್ಸ್ಟಿಟ್ಯೂಟಲ್ಲಿ ಬರೀ ಹೋಗ್ಬಿಟ್ಟು ಟ್ಯಾಲಿ ಕಲ್ತ್ರೆ ಆಗಲ್ಲ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ನಿಮ್ಮ ಹತ್ರನೂ ಒಂದು ಕಂಪ್ಯೂಟರ್ ಇರಬೇಕಾಗತ್ತೆ, ಲ್ಯಾಪ್ಟಾಪ್ ಇರಬೇಕಾಗತ್ತೆ. ಸಪೋಸ್ ಇಲ್ಲ, ನಿಮಗೆ ಅದು ಪಾಸಿಬಲ್ ಇಲ್ಲ ಅಂತ ಆದರೆ ಅಟ್ಲೀಸ್ಟ್ ನೀವು ಸೈಬರಲ್ಲೇ ಹೋಗ್ಬಿಟ್ಟಾದರೂ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ತುಂಬ ಜನ ಸ್ಟೂಡೆಂಟ್ಸ್ಗಳು ಮಾಡುವಂಥ ಮಿಸ್ಟೇಕ್, ಅವರು ಟ್ಯಾಲಿ ಮಾಡುವಂಥದ್ದು ಬರೀ ಒಂದು ರೆಸ್ಯೂಮೆಯಲ್ಲಿ, ಬಯೋಡೇಟಾದಲ್ಲಿ ತೋರಿಸ್ಲಿಕ್ಕೆ ಮಾತ್ರ. ಸೊ ಕೋರ್ಸ್ ಮಾಡಿಬಿಡ್ತಾರೆ, ಆಮೇಲೆ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಯಾವುದೇ ರೀತಿಯ ಒಂದು ಪ್ರಾಕ್ಟೀಸ್ ಮಾಡಲ್ಲ, ಮನೆಯಲ್ಲಿ ಯಾವುದೇ ರೀತಿ ಪ್ರಾಕ್ಟೀಸ್ ಮಾಡಲ್ಲ. ಓಕೆ, ಅವರು ಆ ಟ್ಯಾಲಿ ಸಾಫ್ಟ್ವೇರಲ್ಲಿ ರಿಯಲ್ ಟೈಮ್ ಆಗಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪರಿಮೆಂಟ್ ಮಾಡಲ್ಲ. ಸೊ ಕರೆಂಟ್ ಇಂಡಸ್ಟ್ರಿಗೆ ಯಾವ ರೀತಿ ಅಕೌಂಟಿಂಗ್ ಅನ್ನು ಈ ಟ್ಯಾಲಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು, ಇದನ್ನ ಒಂದು ಪ್ರಾಕ್ಟೀಸ್ ಮಾಡಲ್ಲ. ಸಪೋಸ್ ನಿಮ್ಗೆ ಇನ್ನೂ ನೀವು ತುಂಬ ಸೀರಿಯಸ್ ಆಗಿದ್ದೀರಾ, ನೀವು ಹಾರ್ಡ್ ವರ್ಕರ್ ಅಂತ ಆದರೆ ನೀವು ಟ್ಯಾಲಿ ಸಾಫ್ಟ್ವೇರನ್ನು ಕಲಿತು ಎಲ್ಲಾದರೂ ಇಂಟರ್ನ್ಶಿಪ್ ಸಿಗುತ್ತಾ ನೋಡಿ, ಎಲ್ಲಾದರೂ ಅಕೌಂಟೆಂಟ್ನ ಅಂಡರಲ್ಲಿ ಕೆಲಸ ಸಿಗುತ್ತಾ ನೋಡಿ, ಇಂಟರ್ನ್ಶಿಪ್ ಸಿಗುತ್ತಾ ನೋಡಿ, CA ಅಂಡರಲ್ಲಿ ವರ್ಕ್ ಸಿಗುತ್ತಾ ನೋಡಿ. ಸೊ ಯಾರು ಆಲ್ರೆಡಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗಿ, ಸೊ ನಿಮಗೆ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಟ್ರೈನಿಂಗ್ ಬೇಕು ಅಂತ ಕೇಳಿ ಡೆಫಿನೆಟ್ ಆಗಿ ಹೆಲ್ಪ್ ಮಾಡೋರು ತುಂಬ ಜನ ಇರ್ತಾರೆ. ಸೊ ಈ ರೀತಿಯಾದ ಒಂದು ಪ್ರಾಕ್ಟಿಕಲ್ ಅಕೌಂಟಿಂಗ್ ಮೇಲೆ ನೀವು ಟ್ಯಾಲಿನ ಮಾಡಬೇಕು. ಬರೀ ಇನ್ಸ್ಟಿಟ್ಯೂಟ್ ಹೋಗೋದು, ಅಲ್ಲಿ 1 hour 2 hour ಟ್ಯಾಲಿ ಟ್ರೈನಿಂಗ್ ಇರುತ್ತೆ, 1 ತಿಂಗಳು 2 ತಿಂಗಳಲ್ಲಿ ಟ್ಯಾಲಿ ಕೋರ್ಸ್ ಮುಗಿಸ್ತಾರೆ. ಅದಾದಮೇಲೆ ಯಾವುದೇ ರೀತಿಯ ಒಂದು ಪ್ರಾಕ್ಟೀಸ್ ಇಲ್ಲ, ಯಾವುದೇ ರೀತಿ ಪ್ರಾಕ್ಟಿಕಲ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡಲ್ಲ, ಒಂದು ಬಿಸ್ನೆಸ್ನ ರಿಯಲ್ ಟೈಮ್ ಸಿನಾರಿಯೋನ ಯೂಸ್ ಮಾಡಿಕೊಂಡು ಟ್ಯಾಲಿನ ಪ್ರಾಕ್ಟೀಸ್ ಮಾಡಲ್ಲ. ಈ ರೀತಿ ಮಾಡೋದ್ರಿಂದ ಡೆಫಿನೆಟ್ ಆಗಿ ನಿಮಗೆ ಜಾಬ್ ಸಿಗುತ್ತೆ ಅಂತ ನೀವು ಅನ್ಕೋಬೇಡಿ. ಸೊ ನೀವು ಬರೀ ಒಂದು ರೆಸ್ಯೂಮೆಯಲ್ಲಿ ಟ್ಯಾಲಿ ಮಾಡಿದ್ದೇನೆ ಅಂತ ನೀವು ಮೆನ್ಷನ್ ಮಾಡಿದ ಕೂಡಲೇ ಯಾವುದೇ ಒಂದು ಕಂಪನಿ, ಆಫೀಸ್, ಆರ್ಗನೈಸೇಷನ್ ನಿಮ್ಮನ್ನ ಹೈರ್ ಮಾಡಲ್ಲ. ನೀವು ಟ್ಯಾಲಿ ನಿಮಗೆ ಗೊತ್ತಿದೆ ಅಂತ ಹೈರ್ ಮಾಡಲ್ಲ. ಮೇನ್ ಆಗಿ ಅವ್ರಿಗೆ ನಿಮಗೆ ಬೇಸಿಕ್ ಫಂಡಮೆಂಟಲ್ ಅಕೌಂಟಿಂಗ್ ಗೊತ್ತಿದೆಯಾ, ಅದನ್ನ ಟ್ಯಾಲಿಯಲ್ಲಿ ಆಪರೇಟ್ ಮಾಡ್ಲಿಕ್ಕೆ ಗೊತ್ತಿದೆಯಾ, ಈ ರೀತಿ ಕೇಳ್ತಾರೆ. ನೀವು ಟ್ಯಾಲಿ ಮಾಡ್ತಾ ಇದ್ದೀರಂತ ಆದರೆ ಅದರ ಜೊತೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಮತ್ತೆ ಟ್ಯಾಲಿ ಸರ್ಟಿಫಿಕೇಟ್ ಬ್ಯಾಂಕ್ ಮತ್ತೆ ಗೌರ್ಮೆಂಟ್ ಜಾಬ್ಸ್ಗೆ ಮ್ಯಾಂಡೇಟ್ರಿ ಅನ್ನುವಂಥದ್ದು. ಇದು ತುಂಬ ಜನ ಸ್ಟೂಡೆಂಟ್ಸ್ ಕೆಲವರು ಹೇಳ್ತಾರೆ. ಸೊ ಗೌರ್ಮೆಂಟ್ ಜಾಬಿಗೆ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ವರ್ಕ್ ಮಾಡೋದಾದರೆ
ಟ್ಯಾಲಿ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್. ಟ್ಯಾಲಿ ಸರ್ಟಿಫಿಕೇಟಿಂದ ನಿಮಗೆ ಯಾವುದೇ ಒಂದು ರೀತಿಯ ಜಾಬ್ ಸಿಗಲ್ಲ. ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಯಾವುದೇ ಒಂದು ಕಂಪನಿ ಇರ್ಬೋದು, ಆಫೀಸ್ ಇರ್ಬೋದು, ನಿಮ್ಮ ಟ್ಯಾಲಿ ಸರ್ಟಿಫಿಕೇಟ್ ನೋಡಿ ನಿಮಗೆ ಜಾಬ್ ಕೊಡಲ್ಲ. ಟ್ಯಾಲಿ ಒಂದು ಜಸ್ಟ್ ಒಂದು ಅಪ್ಲಿಕೇಶನ್. ನಾನು ಆವಾಗನೇ ಹೇಳಿದಾಗೆ ಟ್ಯಾಲಿ ಥರ ನೂರಾರು ಅಕೌಂಟಿಂಗ್ ಅಪ್ಲಿಕೇಶನ್ಸ್ ಇದೆ. ಸೊ ನೀವು ಟ್ಯಾಲಿನೇ ಮಾಡಿರಬೇಕು ಅಂತ ಇಲ್ಲ. ಸೊ ಅದರಿಂದ ನಿಮಗೆ ಟ್ಯಾಲಿ ಗೊತ್ತಿದ್ರೆ ಮಾತ್ರ ಜಾಬ್ ತಗೊಳ್ತಾರೆ ಅಂತ ಈ ರೀತಿ ಭ್ರಮೆಯಲ್ಲಿ ನೀವು ಇರಬೇಡಿ. ನಿಮಗೆ ಮೇನ್ ಆಗಿ ಅಕೌಂಟಿಂಗ್ನ ಫಂಡಮೆಂಟಲ್ಸ್ಗಳು ಗೊತ್ತಿದೆಯಾ ಅಂತ ನೋಡ್ತಾರೆ. ಸೊ ಆ ರೀತಿ ಗೊತ್ತಿದ್ರೆ ನಿಮಗೆ ಅದನ್ನು ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಿದೆಯಾ ಅಂತ ನಿಮ್ಮ ಸ್ಕಿಲ್ಲನ್ನು ಚೆಕ್ ಮಾಡಿ ನಿಮ್ಮನ್ನು ಹೈರ್ ಮಾಡ್ತಾರೆ. ಸೊ ಸರ್ಟಿಫಿಕೇಟ್ ನೋಡಿ ನಿಮ್ಮನ್ನು ಹೈರ್ ಮಾಡಲ್ಲ. ಸೊ ಆದ್ದರಿಂದ ಸರ್ಟಿಫಿಕೇಟ್ನ ಹಿಂದೆ ಹೋಗಬೇಡಿ. ಸೊ ಆಥರೈಸ್ ಸರ್ಟಿಫಿಕೇಟ್ ಅಂತೆ, ಅದಕ್ಕೆ ಎಷ್ಟೋ ಹಣ ಪೇ ಮಾಡ್ತಾರೆ. ಸೊ ಸರ್ಟಿಫಿಕೇಟ್ನ ಹಿಂದೆ ಹೋಗಬೇಡಿ. ಯಾವ ಇನ್ಸ್ಟಿಟ್ಯೂಟಲ್ಲಿ ಒಳ್ಳೆಯದಾಗಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಪ್ರಾಕ್ಟಿಕಲ್ ಆಗಿ ಎಲ್ಲಿ ನಿಮಗೆ ಟ್ರೈನಿಂಗ್ ಸಿಗ್ತಾ ಇದೆ, ಎಲ್ಲಿ ಇಂಟರ್ನ್ಶಿಪ್ ಮಾಡಲಿಕ್ಕೆ ಅಪರ್ಚುನಿಟಿ ಸಿಗ್ತಾ ಇದೆ, ಈ ರೀತಿಯಾದ ಇದರಿಂದ ನೀವು ಫೋಕಸ್ ಆಗಿ ಟ್ಯಾಲಿ ಕಲೀರಿ. ಅದನ್ನು ಒಂದು ಅಪ್ಲಿಕೇಶನ್ ಆಗಿ ನೀವು ಕಲೀರಿ. ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಕಲೀರಿ. ನಿಮ್ಮ ಮೇನ್ ಫೋಕಸ್ ಬಂದುಬಿಟ್ಟು ಅಕೌಂಟ್ಸ್ನ ಫಂಡಮೆಂಟಲನ್ನು ಟ್ಯಾಲಿಯಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಇದರ ಮೇಲೆ ಇರಬೇಕು. ಸೊ ಸರ್ಟಿಫಿಕೇಟ್ನ ಹಿಂದೆ ಹೋಗಬೇಡಿ. ಮತ್ತು ಫೈನಲ್ ಆಗಿ ಟ್ಯಾಲಿನ ಯಾರು ಕಲಿಬೋದು ಅಂತ. ಸೊ ಟ್ಯಾಲಿನ ಯಾರು ಸಹ ಕಲಿಬೋದು. ಸಪೋಸ್ ನೀವು ಮೇನಾಗಿ ನೀವು ಪ್ರಿಫರೇಬ್ಲಿ ನೀವು ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ, ಸಪೋಸ್ ನೀವು PUC ಮಾಡಿದ್ದೀರಾ ಬಟ್ ಕಾಮರ್ಸಲ್ಲಿ ಮಾಡಿದ್ದೀರಾ ಅಂತ ಆದರೆ ನೀವು ಟ್ಯಾಲಿಯನ್ನು ಮಾಡ್ಬೋದು. ನೀವು PUC ಮಾಡ್ತಾ ಇರುವಾಗ ಬೇಕಾದರೂ ಮಾಡ್ಬೋದು, ಕಂಪ್ಲೀಟ್ ಆದಮೇಲೂ ಮಾಡ್ಬೋದು, BCom ಮಾಡುವಾಗ ಮಾಡ್ಬೋದು, ಕಂಪ್ಲೀಟ್ ಆದಮೇಲೆ ಮಾಡ್ಬೋದು. ಸೊ ಮೇನ್ ಆಗಿ ನಿಮಗೆ ಅಕೌಂಟ್ಸ್ನ ಫಂಡಮೆಂಟಲ್ಸ್ ಗೊತ್ತಿದೆ ಅಂತ ಆದರೆ ನೀವು ಟ್ಯಾಲಿನ ಮಾಡ್ಬೋದು. ಸೊ PUC ಮಾಡಿನೂ ನೀವು ಟ್ಯಾಲಿ ಮಾಡ್ಬೋದು, ಬಟ್ ನಿಮಗೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ನಂತರ ನೀವು ಜಾಬ್ಗೆ ಟ್ರೈ ಮಾಡ್ಬೋದು. ಸೊ ಯಾವುದೇ ಒಂದು ಸಣ್ಣ ಪುಟ್ಟ ಆರ್ಗನೈಸೇಷನ್ ಇರ್ಬೋದು, ಸೊ ಅವರು ನಿಮ್ಮ ಅಕೌಂಟ್ಸ್ ಚೆಕ್ ಮಾಡ್ತಾರೆ. ಸೊ ನೀವು ಅಲ್ಲಿ ಒಂದು ಅಕೌಂಟ್ಸ್ ಅಲ್ಲಿ ವರ್ಕ್ ಮಾಡಲಿಕ್ಕೆ ಕೆಪೇಬಲ್ ಇದ್ದೀರಾ ಅಂತ ನೋಡ್ತಾರೆ. ಸೊ ಡೆಫಿನೆಟ್ ಆಗಿ ನಿಮಗೆ ಡೈರೆಕ್ಟ್ ಆಗಿ ಅಕೌಂಟಿಂಗ್ ಮೇನ್ ರೋಲ್ಗೆ ಹಾಕಲ್ಲ. ನಿಮ್ಮನ್ನು ಯಾರ್ದಾದ್ರೂ ಸೀನಿಯರ್ ಅಕೌಂಟೆಂಟ್ನ ಅಂಡರಲ್ಲಿ ನಿಮ್ಮನ್ನು ಪ್ಲೇಸ್ ಮಾಡ್ತಾರೆ. ಸೊ ಅವರಿಂದ ನಿಮಗೆ ಕಲಿಯೋಕ್ಕೆ ಸಿಗುತ್ತೆ. ಸೊ ಆದ್ದರಿಂದ ಟ್ಯಾಲಿ ಕಲಿಯೋಕ್ಕೆ ಯಾವುದೇ ರೀತಿಯಾದೊಂದು ಕ್ವಾಲಿಫಿಕೇಷನ್ನ ನೆಸಸರಿ ಇಲ್ಲ. ಬಟ್ ನಿಮಗೆ ಅಕೌಂಟ್ಸಲ್ಲಿ ಇಂಟ್ರೆಸ್ಟ್ ಇರಬೇಕು. ಆ ಅಕೌಂಟ್ಸ್ನ ಒಂದು ಫಂಡಮೆಂಟಲ್ ನಿಮಗೆ ಗೊತ್ತಿದ್ರೆ ನೀವು ಯಾವುದೇ ಬ್ಯಾಕ್ಗ್ರೌಂಡಿಂದ ಇರ್ಬೋದು, ಯಾವುದೇ ಕ್ವಾಲಿಫಿಕೇಷನ್ ಇರ್ಬೋದು, ಮಾಡ್ಬೋದು. ಹಾಗಂತ 9th 10th ಆದವ್ರು ಮಾಡ್ಬೋದಾ? ಇಲ್ಲ, ಆಗಲ್ಲ. ಯಾಕಂದ್ರೆ ನಿಮಗೆ ಅಕೌಂಟ್ಸ್ನ ಯಾವುದೇ ರೀತಿಯ ನಾಲೆಜ್ ಇರಲ್ಲ. ಸೊ PUC ಆದಮೇಲೆ ಕಾಮರ್ಸ್ ಇಂಡಸ್ಟ್ರಿಯಿಂದ ಇದ್ದೀರಂತಾದರೆ ನೀವು ಅಕೌಂಟ್ಸ್ ಮಾಡ್ಬೋದು. ಈವನ್ ನೀವು ಬೇರೆ ಸೆಕ್ಟರಿಂದ ಇದ್ದೀರಂತಾದ್ರೂ ನೀವು ಬೇಸಿಕ್ ಅಕೌಂಟಿಂಗ್ನ ಕಲಿತು ಆಮೇಲೆ ನೀವು ಟ್ಯಾಲಿನ ಮಾಡಿ ಅಕೌಂಟಿಂಗ್ ಸೆಕ್ಟ್ರಲ್ಲಿ ಕ್ಯಾರಿಯರ್ನ ಬಿಲ್ಡ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋ ಥ್ರೂ ಟ್ಯಾಲಿಯನ್ನು ಮಾಡುವಂಥ ಸರಿಯಾದ ವಿಧಾನ ಏನು, ಯಾರು ಮಾಡ್ಬೋದು, ಹೇಗೆ ಕಲಿಯುವಂಥದ್ದು, ಇದರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ನನ್ನಿಂದ ಏನು ಪಾಸಿಬಲ್ ಆಗುತ್ತೆ, ಸೊ ಅದನ್ನು ಇನ್ಫಾರ್ಮೇಷನ್ ಈ ವಿಡಿಯೋ ಥ್ರೂ ಕೊಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಸೊ ಯಾಕಂದರೆ ತುಂಬ ಜನ ಕಾಮರ್ಸ್ ಸ್ಟೂಡೆಂಟ್ಸು ಈ ಒಂದು ಇನ್ಫಾರ್ಮೇಷನ್ನ ನೆಸೆಸಿಟಿ ಇದೆ ಅಂತ ನನಗೆ ಅನಿಸುತ್ತು. ಸೊ ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಪೋಸ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ನಾವು ಈ ಒಂದು ಚಾನಲಲ್ಲಿ ಕರೆಂಟ್ ಮಾರ್ಕೆಟ್, ಹೈ ಸ್ಕೋಪ್ ಇಂಡಸ್ಟ್ರೀಸ್ಗಳ ಬಗ್ಗೆ ವಿಡಿಯೋಸ್ಗಳನ್ನ ಮಾಡ್ತಾನೆ ಇರ್ತೇವೆ, ಕ್ಯಾರಿಯರ್ ಬಗ್ಗೆ ವಿಡಿಯೋಸ್ಗಳನ್ನ ಮಾಡ್ತಾನೆ ಇರ್ತೇವೆ. ಸೊ ನಿಮಗೆ ಈ ವಿಡಿಯೋ ಯಾರಿಗೆ ಯೂಸ್ಫುಲ್ ಆಗ್ಬೋದು ಅವ್ರಿಗೆ ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.